ಹೇಳು, ಆ ತಾಳಿ ಇರೋ ಜಾಗದಿಂದ ಆಚೆ ಬರುತ್ತಾ? ಶರತ್ ಆ ತಾಳಿ ತೆಗಿತಾನ? ಇಲ್ಲ ಇಲ್ಲ, ಶರತ್ತು ದುರ್ಗಾ ಮರು ಮದ್ವೆ ಆಗ್ಬಾರ್ದು ಅಂತ ಅಮ್ಮ ಹೇಳಿದ್ದಾರೆ. ಆದ್ರೆ ಶರತ್ತೆ ತಾಳಿ ತಗೋತಾ ಇರೋದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆಯಲ್ಲ ಈ ಅಂಜನಾ. ಏನ್ ಮಾಡೋದು ಇವಾಗ? ಅಂಜನಾ ತೋರಿಸಿದ್ದನ್ನ ನಿರ್ಲಕ್ಷ್ಯ ಮಾಡೋದಕ್ಕಾಗೋದಿಲ್ಲ, ಆದ್ರೆ ಅದನ್ನ ಬದಲಿಸೋದಕ್ಕೆ ಸಾಧ್ಯ ಇದೆ. ಅಮ್ಮ, ಅಂಜನಾ ಹೇಳ್ತಾ ಇರೋ ಪ್ರಕಾರ ಮರು ಮದುವೆ ತಯಾರಿಗಳೆಲ್ಲ ನಡೀಲಿ, ಮದುವೆ ಹಂತದವರೆಗೂ ಎಲ್ಲಾನೂ ಆಗ್ಲಿ. ಆದ್ರೆ ಮದುವೆಗಿಂತ ಮೊದಲು ಆ ತಾಳಿನ ನೀನು ವಶಪಡಿಸ್ಕೊಳ್ಬೇಕು. ಇದರಿಂದ ಮದುವೆ ನಡಿಲೇಬಾರದು. ಓ, ಈಗ ಅರ್ಥ ಆಯ್ತು. ಈ ಮರುಮದ್ವೆ ಮತ್ತು ಅಂಬಿಕಾ ತಾಳಿ ಎರಡು ಹಿತ ಸುತ್ತ ಮತ್ತಷ್ಟು ರಕ್ಷಣಾ ಕವಚ ನಿರ್ಮಾಣ ಮಾಡುತ್ತವೆ. ಗೊತ್ತಾಯ್ತಮ್ಮ, ಈ ತಾಳಿ ನನ್ನ ವಶಕ್ಕೆ ಸೇರುತ್ತೆ. ಇದು ನಾನ್ ನಿಮಗ್ ಕೊಡ್ತಾ ಇರೋ ಮಾತು. ಬಾಸು, ಏನಾಯ್ತು? ಕ್ಷಮಿಸಿ, ನಾವಿವತ್ತು ನಿಮ್ಮ ಮನೆಗೆ ಬರೋ ಪರಿಸ್ಥಿತಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಶರತ್ ಇವತ್ತು ನಮ್ಮ ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸೈಟ್ ಹತ್ರ ಬಂದಿದ್ದ. ಅಲ್ಲಿ ನಾವಿವತ್ತಿಲ್ಲಿ ನಿಂತಿದ್ದೀವಿ ಅಂದರೆ ಅದಕ್ಕೆ ಶರತ್ತೆ ಕಾರಣ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಣ್ಣ. ಏನೋ ಶರತ್ತಿದ್ದಲ್ಲ, ನಂಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀನು ಇವ್ರ ಪ್ರಾಣ ಕಾಪಾಡ್ದೆ ಅಂತ ಖುಷಿ ಪಡ್ಲಾ, ಅಥವಾ ನಿನ್ ಪ್ರಾಣನೂ ಲೆಕ್ಕಿಸದೆ ಎಲ್ರಿಗೂ ಸಹಾಯ ಮಾಡ್ತೀಯ ಅಂತ ಆತಂಕ ಪಡ್ಲಾ? ಒಟ್ನಲ್ಲಿ ಎಲ್ಲ ಇಷ್ಟರಲ್ಲೇ ಮುಗೀತಲ್ಲ, ಅದೇ ನನಗೆ ಸಮಾಧಾನ ಕಣೋ. Don't worry, I'm fine now. ಯಾಕೆ ಹೀಗಾಗ್ತಿದೆ? ಬೆಳಗ್ಗೆ ನೋಡಿದ್ರೆ ನನ್ನ ತಾಳಿ ಕಟ್ಟಾಗ್ತಾ ಇತ್ತು, ಈಗ ನೋಡಿದ್ರೆ ಹೀಗಾಗಿದೆ. ಈ ಮನೆಯವ್ರಿಗೆ ಯಾಕೆ ಪದೇ ಪದೇ ಬೆಂಕಿಯಿಂದನೇ ಅಪಾಯ ಆಗುತ್ತೆ? ಓ, ಐ ಆಮ್ ಸಾರಿ. ಆತಂಕದಲ್ಲಿ ನನಗೆ ಗೊತ್ತೇ ಆಗ್ಲಿಲ್ಲ ನೋಡಿ. ಪ್ಲೀಸ್ ಕೂತ್ಕೊಳ್ಳಿ. ಕೂತ್ಕೊಮ್ಮ. ದುರ್ಗಾ, ಕುಡಿಯೋದಕ್ಕೆ ಏನಾದ್ರು ತಗೊಂಡ್ ಬಾಮ್ಮ. ಹಾ ಮೇಡಮ್, ಕೂತ್ಕೊಳ್ಳಿ. ಚಿರು, ನಿಂಗೇನು ಆಗಿಲ್ಲ ತಾನೆ? ಅದಕ್ಕೆ ನೀವಿಲ್ಲಿ? ಮಾಯಾ ಹೀಗಾಯ್ತು ಅಂತ ಫೋನ್ ಮಾಡಿ ಹೇಳಿದ್ಲು. ಒಂದು ಕ್ಷಣನೂ ನಿಲ್ಲಕ್ಕಾಗ್ಲಿಲ್ಲ, ಇಮಿಡಿಯೇಟ್ ಆಗಿ ಹೊರಟು ಬಂದ್ಬಿಟ್ಟೆ. ಚಿರುದೆಲ್ಲ ಹೇಗಾಯ್ತು? ಏನಾಗಿಲ್ಲ ಅದಕ್ಕೆ, ಆಲ್ ರೈಟ್. ಈಗ ನನಗೆ ಸಮಾಧಾನ ಆಯ್ತು. ಅದಕ್ಕೆ ನಮ್ಮನ್ನು ಕಾಪಾಡಕ್ಕೆ ಹೋಗಿ ಶರತ್ ಪಾಪ ತೊಂದರೆ ಆಯಿತು. ವಿ ಶುಡ್ ಬಿ ಗ್ರೇಟ್ಫುಲ್ ಟು ಹಿಮ್. ಶರತ್, ಆರ್ ಯು ಓಕೆ? Yeah, I'm fine. ಚಿಕ್ಕ ಪುಟ್ಟ ಗಾಯಗಳ. ಒಂದು ತಾಯಿ ಪ್ರೀತಿ ಸಿಗೋಕೆ ಒದ್ದಾಡ್ತಿರೋರು ಇದ್ದಾರೆ. ಅಂಥದ್ರಲ್ಲಿ ಒಂದು ತಾಯಿ ಹೋದ್ಮೇಲೆ ಇನ್ನೊಂದು ತಾಯಿ ಪ್ರೀತಿ ಸಿಗ್ತದೆ ಅವಳಿಗೆ. ಶಿ ಸೋ ಲಕ್ಕಿ ಅಲ್ವಾ? ಎಲ್ಲವೂ ನಾನು ಅಂದ್ಕೊಂಡ ಹಾಗೆ ಆಗುತ್ತೆ.
ಡೋಂಟ್ ವರಿ ಮಾಯಾ. ಡೋಂಟ್ ವರಿ ಅಂದ್ರೆ ವರಿ ಮಾಡ್ಕೊಳ್ದೆ ಹೇಗಿರ್ಲಿ ಮ್ಯಾಮ್? ಆ ಶರತ್ರು ದುರ್ಗ ಒಂದ್ಸಲ ಮದ್ವೆ ಆಗಿದ್ದೇನೆ ನನ್ನ ಕೈಯಲ್ಲಿ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಅಂಥದ್ರಲ್ಲಿ ನೀವು ಮತ್ತೆ ಅವ್ರಿಗೆ ಮದ್ವೆ ಮಾಡ್ತಿದ್ದೀರಾ? ಯಾಕೆ? ಯಾಕೆ ಅಂದ್ರೆ ಅದರ ಹಿಂದೆ ನನಗೆ ನಂದೇ ಆದ ಕಾರಣಗಳಿವೆ. ಆದ್ರೆ ಇದ್ರ ಬಗ್ಗೆ ನೀನ್ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ ಮಾಯಾ. ಲಿಸನ್, ಕೆಲವೊಂದನ್ನ ಪ್ರಾಬ್ಲಮ್ ಅಂತ ತಿಳ್ಕೋಬಾರ್ದು, ಆಪರ್ಚುನಿಟಿ ಅಂತ ಅಂದುಕೊಂಡು ಸಿಕ್ಕಿರೋ ಅವಕಾಶನ ಸರಿಯಾಗಿ ಉಪಯೋಗಿಸ್ಕೋಬೇಕು. ಆಪರ್ಚುನಿಟಿನ? ಎಸ್. ಅದು ಹೇಗೆ? ಮಾಯಾ, ಇವತ್ತು ನೀನ್ ಇರ್ಬೇಕಾಗಿದ್ದ ಸ್ಥಾನದಲ್ಲಿ ದುರ್ಗಾ ಇದ್ದಾಳೆ. ಅದಕ್ಕೆ ನೀನ್ ಪ್ರತೀಕಾರ ತೀರಿಸ್ಕೋಬೇಕು ಅಂತ ಅನ್ನಿಸ್ತಾನೆ ಇಲ್ವಾ? ಆದ್ರೆ ಇದರಿಂದ ಮೇಡಮ್ಗೆ ನನ್ನ ಮೇಲೆ ಇನ್ನೂ ಜಾಸ್ತಿ ಕೋಪ ಬಂದ್ರೆ? ಹಾಗೇನೂ ಆಗಲ್ಲ ದುರ್ಗಾ, ನಮ್ಮೇಲೆ ನಂಬಿಕೆ ಅಲ್ವಾ? ಮಕ್ಕಳು ಕೆಲವು ಜನ ಅರ್ಥ ಮಾಡ್ಕೊಳ್ಳಲ್ಲ, ಯಾಕಂದ್ರೆ ಅದ್ ಸರಿನಾ ತಪ್ಪ ಅಂತ ವಿವೇಚನೆ ಮಾಡುವ ಶಕ್ತಿ ಇರಲ್ಲ. ಕೆಲವು ಸಲ ಅದನ್ನ ಕೇಳೋ ಅಷ್ಟು ತಾಳ್ಮೆನೂ ಇರಲ್ಲ. ಸರಿಯಾದ ಸಮಯ ನೋಡಿ ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಅರ್ಥ ಮಾಡಿಸಿದ್ರೆ ಅವ್ರು ಖಂಡಿತ ಅರ್ಥ ಮಾಡ್ಕೋತಾರೆ. ಐ ಹ್ಯಾವ್ ಟು ಟೇಕ್ ರಿವೆಂಜ್. ಅವಳ ಮೇಲೆ ಪ್ರತೀಕಾರ ತಗೋಬೇಕು. ಗುಡ್. ಇದು ನಿನಗೀಗ ಸಿಗ್ತಾ ಇರೋ ಗೋಲ್ಡನ್ ಆಪರ್ಚುನಿಟಿ ಅಂತ ತಿಳ್ಕೊ.